ಪರಿಶಿಷ್ಟ ಪಂಗಡದ ಹಕ್ಕು ಕಸಿಯಲು ಸಂಚು ರೂಪಿಸುತ್ತಿರುವ ಶಕ್ತಿಗಳ ವಿರುದ್ಧ ಕರ್ನಾಟಕ ರಾಜ್ಯ ತಳವಾರ ಸಮಾಜ ನಿರ್ಣಾಯಕ ಹೋರಾಟಕ್ಕೆ ಸಜ್ಜಾಗಿದ್ದು, ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಏಪ್ರಿಲ್ 25ರಿಂದ ಅನಿರ್ದಿಷ್ಟ ಅವಧಿ ಧರಣಿ ನಡೆಸುವುದಾಗಿ ಅಧ್ಯಕ್ಷ ಡಾಕ್ಟರ್ ಸರ್ದಾರ್ ರಾಯಪ್ಪ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರುವ ತಳವಾರ ಸಮಾಜಕ್ಕೆ ಕಲಬುರಗಿ ಮತ್ತು ಯಾದಗಿರಿ ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಎಸ್ಟಿ ಪ್ರಮಾಣ ಪತ್ರ ನೀಡಲಾಗುತ್ತಿದೆ. ಬಿಜೆಪಿ ಸರ್ಕಾರದ ಅವಧಿ ಮತ್ತು ಕಳೆದ ಲೋಕಸಭಾ ಚುನಾವಣೆಯವರೆಗೂ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ 2 ಜಿಲ್ಲೆಗಳಲ್ಲಿ ಪ್ರಮಾಣ ಪತ್ರ ನೀಡುತ್ತಿತ್ತು. ಆದರೆ ಚುನಾವಣೆ ಬಳಿಕ ಮತ್ತೆ ಪ್ರಮಾಣ ಪತ್ರ ನೀಡುವುದನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಕಲಬುರಗಿ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಎಸ್ಟಿ ಪ್ರಮಾಣ ಪತ್ರ ಕೊಡುವಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಿರುವುದು ಸುಳ್ಳು ಹೇಳುತ್ತಾ ದಾರಿ ತಪ್ಪಿಸುತ್ತಿದ್ದು, ವಿದ್ಯೆಯೊಂದಿಗೆ ಅನೇಕ ಯೋಜನೆ ಹುದ್ದೆಗಳಿಂದ ವಂಚಿತರಾಗುತ್ತಿರುವ ಆತಂಕ ಕಾಡುತ್ತಿದೆ ಎಂದು ಕಿಡಿಕಾರಿದರು. ಚಂದ್ರಕಾಂತ್ ಸರ್ ಇದ್ದಾರೆ, ಈ ಅಶೋಕ್ ಕಣ್ಕಿ ಈರಣ್ಣ ಹೊಸಮನಿ ಅಂತೇಳಿ ಇವತ್ತು ತಳವಾರ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರಿ 5 ವರ್ಷ 2020ರಲ್ಲಿ ಸೇರಿದ. ಇವತ್ತಿಗೂ ಕೂಡ ಸಹೋದರ ಸಮಾಜದವರು ಇಲ್ಲ ಸಲ್ಲದ ಸುಳ್ಳುಗಳು ಹೇಳಿ ಬಾಯಿ ಬಿಟ್ಟರೆ ಕಾನೂನಾತ್ಮಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕು, ಕಾನೂನಾತ್ಮಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕಂತಾರೆ. ತಳವಾರ ಸಮಾಜ ಲೋಕಸಭೆ ರಾಜ್ಯಸಭೆ ಅನುಮೋದನೆ ಪಡೆದು ರಾಷ್ಟ್ರಪತಿಯವರ ಅಂಕಿತ ಆದ ಮೇಲೇ ಅದೊಂದು ಏನಪ್ಪ ಅಂದ್ರೆ ಬಿಲ್ ಆದ ಮೂಲಕೇ ರಾಜ್ಯ ಸರ್ಕಾರಕ್ಕೆ ಕಳಿಸ್ಯಾರ. ರಾಜ್ಯ ಸರ್ಕಾರ ಅಧಿಕೃತವಾದ ರಾಜ್ಯ ಸರ್ಕಾರ ಕೂಡ ಸುತ್ತೋಲೆ ಹೊಡಿಸಿ ರಾಜಪತ್ರ ಹೊಡಿಸಿ ಸರ್ಟಿಫಿಕೇಟ್ ಕೊಡ್ಲಿಕ್ಕತ್ತಾರ. ಆದರೆ ಉಗ್ರಪ್ಪ ಸಾಹೇಬರು ನಿನ್ನೆ ಬಂದು ಇಲ್ಲಿ ಒಂದು ಪ್ರತಿಭಟನೆ ಮಾಡಿ, ನೀವು ಬರವಳಿಗೆ ನಿಮ್ಮದು ತಾಟ ಸಂಗಾಟ ತೊಗೊಂಬರ್ರಿ ಅಂತಾರೆ. ಇವರು ಬರವಳಿಗೆನ ಅವ್ರು ಎಸ್ ಟಿ ಸಿ ಹೇಳಿ ತಾಟೆ ತೊಗೊಂಬಂದಿರಿ. ಇವರು ಅವರು ಒ ಬಿ ಸಿಯಲ್ಲಿದ್ದರು. ಅವರು ಏನಪ್ಪ ಅಂದರೆ ಸುಗ್ರೀವಾಜ್ಞೆ ಮುಖಾಂತರ ಎಸ್ ಟಿಗೆ ಬಂದವರು. ನಾವು ಎಲ್ಲಿ ಅವರಂಗೆ ಸುಗ್ರೀವಾಜ್ಞೆ ಮುಖಾಂತರ ಎಸ್ ಟಿಗೆ ಬಂದಾಗ ಮಾತ್ರ ಕಾನೂನು ಪ್ರಕಾರ ಆಗ್ತದೆ. ತಾವು ರಾಜಕೀಯವಾಗಿ ಆರ್ಥಿಕವಾಗಿ ಬಲಿಷ್ಠವಾಗಿರೋದ್ರಿಂದ ಸರ್ಕಾರಕ್ಕೂ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳು ನಿರಂತರ ಸುಳ್ಳು ಹೇಳಿ ನಮ್ಮ ಕಾನೂನಾತ್ಮಕವಾಗಿ ಪರಿಶಿಷ್ಟ ಪಂಗಡ ಸೇರಿದಂಥ ತಳವಾರ ಸೌಲಭ್ಯ ಸಿಗಲಾರ್ದಂಗೆ ದಿನನಿತ್ಯ ಗೊಂದಲ ಸೃಷ್ಟಿ ಮಾಡುವಂಥ ಹೋರಾಟಗಳು ಮಾಡ್ತಾರೆ. ಅದನ್ನು ನಾವು ಖಂಡಿಸ್ತೀವಿ. ನಾವು ಹೋರಾಟ ಯಾವಾಗ ಮಾಡ್ಬೇಕಂದ್ರೆ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕು. ಇನ್ನೊಬ್ಬರು ಹಕ್ಕು ಕಿತ್ತುಕೊಂಡು ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೋರಾಟ ಮಾಡಬಾರ್ದು. ಇವತ್ತು ಅದನ್ನು ಬಾಯಿ ಮಾತಿಲಿ ಹೇಳೋದು ದಾಖಲಾತಿ ಸಹಿತ ನಾವು ಪ್ರೂವ್ ಮಾಡಿರ್ತೇವೆ. ನಾವು ರಾಜ್ಯ ಸರ್ಕಾರ ಸಹಿತ ಹೇಳಿವಿ. ಉಸ್ತುವಾರಿ ಮಂತ್ರಿಗಳು ಸಭೆ ಕರೆದಾರ, ಮುಖ್ಯಮಂತ್ರಿಗಳ ಅದರೊಳಗೆ ಜಾರಕಿಹೊಳಿ ಅವರು ಅದಾರ, ಎಲ್ಲರೂ ಅದಾರ. ಅವರಿದ್ರೆ ಯಾರು ಅಂತೇಳಿ ಮತ್ತೊಬ್ಬರು ಯಾರೋ ಹೊರಗಿನವ್ರು ಜನಸಾಮಾನ್ಯರು ಬಂದು ಅರ್ಜಿ ಕೊಡೋಣ ನಿಲ್ಲಿಸ್ತಾರಂತ. ಅಂದರೆ ಬಾಯಲ್ಲಿ ನಾವು ಏನು ಹೇಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ದೇಶದ ಸಂವಿಧಾನ ನಡೀತದ. ಈ ರೀತಿಯಾಗಿ ನಿರಂತರವಾಗಿ ನಮ್ಗೆ ಅನ್ಯಾಯ ಆಗ್ತಾಯಿದೆ. ಈ ಭಾಗದಲ್ಲಿ ನಮಗೆ ಧ್ವನಿ ಸದ್ಯಕ್ಕೆ ಹತ್ತಿಕ್ಕುವಂಥ ಕೆಲಸ ನಡೆದವ. ನಾವು ಇವತ್ತಿಗೆ 11 ತಿಂಗಳಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಕೂತು. ಉಸ್ತುವಾರಿ ಮಂತ್ರಿಗಳಾಗಲಿ, ಸಂಬಂಧಪಟ್ಟ ಮುಖ್ಯಮಂತ್ರಿಗಳಾಗಲಿ, ಸಚಿವರಾಗಲಿ ಏನೂ ಹೇಳ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಕೂಡ ಅದೇ ಹೇಳ್ತಾರೆ. ನಾವು ಹೇಳಿದ್ದೀವಿ, ಸಭೆ ಹೇಳಿದ್ದೀವಿ, ನಾವು ತಹಸೀಲ್ದಾರ್ಗಳು ಹೇಳಿವಿ, ಸರ್ಟಿಫಿಕೇಟ್ ಕೊಡ್ತಾರೆ ಹೋರಿ ಅಂತಾರೆ. ತಹಸೀಲ್ದಾರ್ಗಳು ಬಲ್ಲಿ ಹೋಗೋಣ ಇಲ್ಲರಿ, ನೀವು ಏನಪ್ಪ ಅಂದ್ರೆ ನಮಗೆ ಜಿಲ್ಲಾಧಿಕಾರಿಗಳು ಸುತ್ತೋಲೆ ಯಾಕಂತಾರೆ. ಸಭೆನೇ ಡಿ ಸಿ ಅವ್ರು ಕರೆದಿರ್ತಾರೆ. ಇವರು ಆ ಸಭೆದಾಗ ಇರ್ತಾರೆ. ಇವರು ಓದಿ ಬರೆದವ್ರು, ಅವರು ಓದಿ ಬರೆದವರು. ನಮಗೆ ಬಾಯಿ ಮಾತಿಲ್ಲ ಬೇಡ್ರಿ ನಮಗೊಂದು ಸುತ್ತೋಲೆ ಹಾಕಂತ ಅಲ್ಲೇ ಡಿ ಸಿ ಅವ್ರಿಗೆ ಕೇಳ್ಬೇಕಲ್ಲ. ನಮಗೇನು ಕೇಳ್ತಾರೆ ಹೋಗೋಣ. ಮತ್ತು ಜಿಲ್ಲಾಧಿಕಾರಿಗಳ ಬಳಿ ಹೋಗ್ಬೇಕು. ಇಲ್ಲ ನಾವು ಸಭೆ ಅದ, ಮೀಟಿಂಗ್ ಅದ. 1 ವರ್ಷ ಕಾಲ ಹರಣ ಮಾಡ್ಲಕತ್ತಾರೆ. ಎಷ್ಟು ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಿರ್ಬೇಕು ಇವರು. ಉಸ್ತುವಾರಿ ಮಂತ್ರಿಗಳು ನಿನ್ನೆ ಸಂವಿಧಾನಿಕ ಪೀಠದ ಎದುರೇ ಸುಳ್ಳು ಹೇಳಿಬಿಟ್ರು. ನಾ ಮುಖ್ಯಮಂತ್ರಿ ಸಭೆ ಮಾಡೀನಿ, ಎಲ್ಲ ಮಾಡೀನಿ, ಸಭೆದಾಗ ಕರೆಸಿದ್ದು ಕರೆಯೋದು ಹೇಳಿದ ಕರೆಯೋದು, ಸರ್ಟಿಫಿಕೇಟ್ ಯಾಕೆ ಕೊಡ್ತಾ ಇಲ್ಲ? ನಾವು ಹೋರಾಟ ಮಾಡಲಿಕ್ಕೆ ನಮಗೇನು ಹುಚ್ಚಿಗಿಚ್ಚಿಡ್ದನು? ಬಾಯಿ ಎತ್ತಿದ್ರೆ ಏನಪ್ಪ ಅಂದ್ರೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಇವತ್ತೇನಪ್ಪ ಅಂದ್ರೆ ಅವರು ಸುಳ್ಳುಗಾರ ಅನ್ನೋದು ತಾವೇ ಸಾಬೀತುಪಡಿಸೋರು. ಮಾನ್ಯ ಏನಪ್ಪ ಅಂದರೆ ಎಮ್.ಐ. ಪಾಟೀಲ್ರು, ಅಲ್ಲಂ ಪ್ರಭು ಪಾಟೀಲ್ರು ಸದನದಾಗ ಪ್ರಶ್ನೆ ಮಾಡಿದಕ್ಕಾಗಿ ಇಲ್ಲ ನಾವು ಸಭೆ ಮಾಡಿದ್ದೀವಿ, ಕೊಡಿಸ್ತಾ ಇದ್ದೀವಿ, ಕೊಳ್ಳಕತ್ತೀವಿ ಅಂತೇಳಿ ಸಂವಿಧಾನದ ಪೀಠದ ಇದ್ರೆ ಸುಳ್ಳು ಹೇಳ್ತಾರಂದ್ರೆ ಇವ್ರಿಗೆ ಬದ್ಧತೆ ಬೇಡ. ಸಭೆ ಮಾಡೋಣ ಸರ್ಟಿಫಿಕೇಟ್ ಸಿಗ್ತಾವನು. ಮುಖ್ಯಮಂತ್ರಿಗಳಿದ್ದರು, ಅದರೊಳಗೆ ಜಾರಕಿಹೊಳಿ ಅವರು ಸಿಂಗಲ್ ವರ್ಡ್ ಮಾತಾಡಿಲ್ಲ. ಇವರು ವೈಯಕ್ತಿಕ ಹಿತಾಸಕ್ತಿಲಿಂತ ಉದ್ದೇಶಪೂರ್ವಕವಾಗಿ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಕೊಡ್ತಾ ಇಲ್ಲ. ಇಲ್ಲಿ ನಮ್ಮದೆಲ್ಲ ವ್ಯವಸ್ಥೆ ರಚನೆ ಆದ ಮೇಲೆ ಇವರೇ ಹೋರಾಟಗಾರನ ಕರೆಸಿ ಇವರೇ ಹೋರಾಟ ಮಾಡಿಸ್ಲಿಕ್ಕತ್ತಾರೆ. ಇಲ್ಲಿ ವಿ.ಎಸ್. ಉಗ್ರಪ್ಪ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ,
ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.